ನಮಸ್ಕಾರ, ಲಚ್ಚೂಸ್ ಕಿಚನ್ ಆ್ಯಂಡ್ ಕ್ರಾಫ್ಟ್ ವರ್ಲ್ಡ್ಗೆ ಸ್ವಾಗತ. ನಾವಿವತ್ತು ತುಂಬಾ ಸಿಂಪಲ್ ಆಗಿ ಬೇಬಿ ಕುಚ್ಚು ಹೇಗೆ ಹಾಕ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಬೇಬಿ ಕುಚ್ಚು ಹಾಕ್ಕೊಳ್ಳೋದಕ್ಕೆ ಸಿಲ್ಕ್ ಥ್ರೆಡ್ಡು, ಆಮೇಲೆ ಜರಿ ಥ್ರೆಡ್ಡು, ಬಿಗ್ ಐ ನೀಡಲ್ ಸಿಗುತ್ತಲ್ಲ ಸೀರೆ ಕುಚ್ಚು ಹಾಕ್ಕೊಳ್ಳೋದಕ್ಕೆ ಅದು, ಆಮೇಲೆ ನಾರ್ಮಲ್ ನೀಡಲ್ ಇದ್ದರೆ ಸಾಕು. ಈ ಥರ ಒಂದು ನೋಟ್ಬುಕ್ ತಗೊಳ್ಳಿ. ಆಮೇಲೆ ಈ ಥರ ದೊಡ್ಡ ಕಣ್ಣಿರೋ ಸೂಜಿ ಇದ್ದರೆ ಸಾಕು. ಈ ಸೂಜಿ ಇಲ್ಲ ಅಂದರೆ ನಿಮಗೆ ಹೇಗೆ ಸಿಂಪಲಾಗಿ ಬೇಬಿ ಕುಚ್ಚು ಹಾಕ್ಕೊಳ್ಳೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ಥರ ಒಂದು ಲಾಂಗ್ ಸೈಜ್ ನೋಟ್ಬುಕ್ ತಗೊಳ್ಳಿ. ನೋಟ್ಬುಕ್ ತಗೊಂಡು 60 ಎಳೆ ಅಥವಾ 80 ಎಳೆ ದಾರನ ನಾವು ಕೌಂಟ್ ಮಾಡ್ಕೊತ ಸುತ್ಕೊಳ್ಬೇಕು. ಸುತ್ಕೊಳ್ಳುವಾಗ ಕೌಂಟ್ ಮಾಡಿ 80 ಎಳೆ ಕರೆಕ್ಟಾಗಿ ನಾವು ಸುತ್ಕೊಳ್ಳೋಣ. ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ನಿಮಗೆ ರೆಸಿಪಿಗಳ ವಿಡಿಯೋಸ್, ಆಮೇಲೆ ಟ್ರಾವೆಲಿಂಗ್ ವಿಡಿಯೋಸ್ ಕೂಡ ಬರುತ್ತೆ. ಇನ್ಮೇಲೆ ನಾರ್ಮಲ್ ನೀಡಲಿಂದ ನಾವು ಸಿಂಪಲ್ ಬ್ಲೌಸ್ಗೆ ಹೇಗೆ ವರ್ಕ್ ಮಾಡೋದು ಅಂತ ಆ ವಿಡಿಯೋ ಕೂಡ ನಾನು ಹಾಕ್ತೀನಿ. ಆಮೇಲೆ ಈ ಥರ ಸಿಂಪಲ್ ಕುಚ್ಚುಗಳ ವಿಡಿಯೋಸ್, ಆಮೇಲೆ ರಂಗೋಲಿ ವಿಡಿಯೋಸ್ ಎಲ್ಲ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಕೂಡ ಮಾಡಿ. ಈ ಥರ 80 ಎಳೆ ನಾವು ಸುತ್ತಾದ್ಮೇಲೆ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿ ಈ ತುದಿ ಇರುತ್ತಲ್ಲ, ನಾವು ದಾರ ಕಟ್ ಮಾಡಿ ಇಟ್ಕೊಂಡಿರೋ ತುದಿಗೆ ಗಮ್ ಹಚ್ಕೊಳ್ಳೋಣ. ಮನೇಲೆ ಕೆಲಸ ಎಲ್ಲ ಮುಗಿದ್ಮೇಲೆ ಈ ಥರ ಸೀರೆಗೆ ಕುಚ್ಚು ಹಾಕ್ಕೊಳ್ಳೋದು, ಬೇರೆ ಬೇರೆ ನಾವು ವರ್ಕ್ ಮಾಡ್ಕೊತಿದ್ರೆ ನಮಗೂ ಎಷ್ಟೋ ಟೈಮ್ ಪಾಸ್ ಆಗುತ್ತೆ ಅಲ್ವಾ. ನೀವು ಮನೆಯಲ್ಲಿ ಟ್ರೈ ಮಾಡಿ. ತುಂಬಾ ಸುಲಭವಾಗಿ ನಮ್ಮ ಸೀರೆಗಳಿಗೆ ನಾವು ಕುಚ್ಚು ಹಾಕ್ಕೊಳ್ಬೋದು. ಇವಾಗ ಸೂಜಿಯಲ್ಲಿ ದಾರನ ಪೋಣಿಸ್ಕೊಳ್ಳೋಣ. ದಾರನ ಪೋಣಿಸಿ ಸಮ ಮಾಡ್ಕೊಂಡು ಇಟ್ಕೊಳ್ಳಿ. ಈ ಜರಿ ಥ್ರೆಡ್ ಇರುತ್ತಲ್ಲ, ಜರಿ ಥ್ರೆಡ್ಡನ್ನು ಈ ಥರ ಚಿಕ್ಕ ಸೂಜಿ ಇರುತ್ತಲ್ಲ ಅದರಲ್ಲಿ 2 ಎಳೆಯಲ್ಲಿ ಪೋಣಿಸಿಟ್ಕೊಳ್ಳಿ. ಬನ್ನಿ ಇವಾಗ ಕುಚ್ಚು ಹಾಕ್ಕೊಳ್ಳೋದು ಅಂತ ನೋಡೋಣ. ನಮ್ಮ ಹೆಬ್ಬೆರಳಿರುತ್ತಲ್ಲ, ಹೆಬ್ಬೆರಳಿ ಅಷ್ಟು 1 ಇಂಚಷ್ಟು ಜಾಗ ಬಿಟ್ಟು, ಗ್ಯಾಪ್ ಬಿಟ್ಟು ನಾವು ಕುಚ್ಚು ಹಾಕ್ಕೊಳ್ಬೇಕು. ನಾನು ಹೇಗೆ ತೋರಿಸ್ತಿದ್ದೀನಿ ಸೇಮ್ ಅದೇ ಥರ ಮಾಡ್ಕೊಳ್ಳಿ, ತುಂಬಾ ಕರೆಕ್ಟಾಗಿ ಬರುತ್ತೆ. ಇವಾಗ ನಾರ್ಮಲ್ ನೀಡನ್ನು ಹಿಂದಿಂದ ಹಾಕ್ಕೊಳ್ಳಿ. ಕುಚ್ಚು ನಾವು ಹಾಕ್ಕೊಂಡಿದ್ದೇವಲ್ಲ ಅದ್ರ ಬ್ಯಾಕ್ ಸೈಡಿಂದ ದಾರನ ಹಾಕಿ ಜರಿ ಥ್ರೆಡನ್ನು ತುದಿ ಇರುತ್ತಲ್ಲ ಅದನ್ನು ಒಂದು ಸೈಡಿಗೆ ಇಟ್ಕೊಳ್ಳಿ ಗಟ್ಟಿಯಾಗಿ. ಆಮೇಲೆ 4ರಿಂದ 5 ಸುತ್ತು ಈ ಥರ ಸುತ್ಕೊಳ್ಳಿ. ಚೆನ್ನಾಗಿ ಸುತ್ಕೊಳ್ಬೇಕು. ಜರಿ ಥ್ರೆಡ್ಡು ತುಂಬ ಚೆನ್ನಾಗಿ ಕಾಣುತ್ತೆ. ಈ ಥರ ಗಟ್ಟಿಯಾಗಿ ಜರಿ ಥ್ರೆಡ್ ಕಟ್ಕೊಳ್ಳೋದ್ರಿಂದ ಕುಚ್ಚು ಬಿಚ್ಕೊಳ್ಳೋದಿಲ್ಲ. ಜಾಸ್ತಿ ಕೂಡ ಸುತ್ಕೊಳ್ಬಹುದು. ಈ ಥರ ಮಧ್ಯದಿಂದ ಸೂಜಿನ ಹೊರಗೆ ತಗೊಳ್ಳಿ. ಇವಾಗ ನಿಮಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ನೀವು ಕುಚ್ಚು ಕಟ್ ಮಾಡ್ಕೊಳ್ಳಿ. ಇಷ್ಟೇ, ತುಂಬಾ ಸಿಂಪಲ್ ಆಗಿ ನಾವು ಬೇಬಿ ಕುಚ್ಚು ಮನೆಯಲ್ಲಿ ಕಟ್ಕೊಳ್ಬಹುದು ಸೀರೆಗೆ. ನಿಮಗೆ ಕ್ರೋಶಾ ಕುಚ್ಚು ಬೇಕಾದರೆ ಆ ವಿಡಿಯೋಸ್ ಕೂಡ ನಾನು ಹಾಕ್ತೀನಿ. ನಾನಿವಾಗ ಪೂರ ಸೀರೆಗೆ ಕುಚ್ಚು ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಕ್ರಾಫ್ಟು ಮತ್ತು ಹೇರ್ ಸ್ಟೈಲ್ ಮಾಡೋದು, ಮೆಹಂದಿ ಹಾಕೋದು, ರಂಗೋಲೀಸ್, ಈ ಥರ ಕ್ರಾಫ್ಟ್ ವರ್ಕಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಇದೆ. ನಿಮಗೂ ಮುಂದೆ ಆ ವಿಡಿಯೋಸ್ ಕೂಡ ನಾನು ಹಾಕ್ತಿರ್ತೀನಿ. ಪ್ಲೀಸ್ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಸೇಮ್ ಅದೇ ಥರ ನಾನು ಬ್ಲೂ ಕಲರು ದಾರನ ಕೂಡ 80 ಕೌಂಟ್ ಮಾಡಿ ಪೋಣ್ಸ್ ಇಟ್ಕೊಂಡಿದ್ದೆ. ಇವಾಗ ಅದನ್ನು ಕೂಡ ನಾನು ಕುಚ್ಚು ಹಾಕ್ಕೊಳ್ತಾ ಇದ್ದೀನಿ. ಸೀರೆ ಬ್ಲೂ ಮತ್ತು ಈ ಥರ ಯೆಲ್ಲೋ ಶೇಡ್ ಮತ್ತು ಪ್ಯಾರಡ್ ಗ್ರೀನ್ ಶೇಡಲ್ಲಿತ್ತು. ಆ ಟೈಪ್ ನಾನು ದಾರನ ಮ್ಯಾಚ್ ಮಾಡಿ ತಗೊಂಡಿದ್ದೀನಿ. ನೀವು ಅಷ್ಟೇ ಸೀರೆ ಕುಚ್ಚು ಹಾಕುವಾಗ ದಾರನ ಸಿಲ್ಕ್ ಥ್ರೆಡನ್ನು ಮ್ಯಾಚ್ ಮಾಡಿ ತಗೊಳ್ಳಿ. ನಾನು ಹೇಗೆ ಹಾಕ್ತಿದ್ದೀನಿ ಸೇಮ್ ಅದೇ ಥರ ನೀವು ನೋಡಿ ಹಾಕ್ಕೊಳ್ಳಿ. ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಸೀರೆ ಕುಚ್ಚು. 1ರಿಂದ 2 ಗಂಟೆಯಲ್ಲಿ ನಾವು ಕುತ್ಕೊಂಡ್ರೆ ಬೇಬಿ ಕುಚ್ಚು ಹಾಕಿಬಿಡ್ಬೋದು ತುಂಬಾ ಸುಲಭವಾಗಿ. ನೀವು ಮನೇಲಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಬಾಯ್ ಬಾಯ್.